ಇವತ್ತಿನ ಮುದ್ದು ಸೊಸೆ ಸೀರಿಯಲಲ್ಲಿ ಬಂದು ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂತ ಅಂದರೆ, ಅಜ್ಜಿ ವಿದ್ಯುನ್ ಹತ್ರ ಬರ್ತಾರೆ. ವಿದ್ಯುನ್ ಹತ್ರ ಬಂದು ಅವಳು ಹಿಂದಿನ ರಾತ್ರಿ ಅವಳು ಎಷ್ಟು ಧೈರ್ಯ ತೋರಿಸಿರ್ತಾಳೆ ಅದನ್ನು ಹೊಗಳ್ತಾರೆ. ನಿನ್ನ ಧೈರ್ಯ ನಾನು ಮೆಚ್ಚಿದೆ. ಒಬ್ಬಂಟಿಯಾಗಿರೋ ಹೆಣ್ಮಕ್ಳು ಎಲ್ಲರೂ ಹಿಂಗೆ ಧೈರ್ಯವಾಗಿರಬೇಕು. ನೀನು ಒಬ್ಬಂಟಿಯಾಗಿರೋ ಹೆಣ್ಮಕ್ಳಿಗೆಲ್ಲ ಮಾದರಿ ಆಗಿಬಿಟ್ಟೆ. ಹಿಂಗೆ ನೀನು ಇರು, ನಿನ್ನ ತಂಟೆಗೆ ಯಾರು ಬಂತು ಅಂತಂದರೆ ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡು ಅಂತ ವಿದ್ಯುಂಗೆ ಹೇಳ್ತಾರೆ. ವಿದ್ಯುಂಗೆ ಇದನ್ನು ಕೇಳಿ ಸಂತೋಷ ಆಗುತ್ತೆ. ಅದಾದಮೇಲೆ ಹೇಳ್ತಾರೆ, ನಾನು ನಿನ್ನ ಈ ವಿಷಯದಲ್ಲಿ ಅಷ್ಟೇ ಮೆಚ್ಚಿರೋದು, ನಿನ್ನನ್ನು ನಾನು ಕ್ಷಮಿಸಿಲ್ಲ ಅಂದಾಗ, ಗೊತ್ತು ಅಜ್ಜಿ, ಅದು ಬೇರೆ ವಿಷಯ, ಇದು ಬೇರೆ ವಿಷಯ ಅಂತ ಹೇಳ್ಬಿಟ್ಟು ಅಜ್ಜಿ ಹೊರಟೋಗ್ತಾರೆ. ಹೊರಟೋದ್ಮೇಲೆ ಈ ಕಡೆ ವಿದ್ಯಾ ಮನೆ ಕಡೆ ಹೋಗ್ತಾ ಇರಬೇಕಾದ್ರೆ ವಿನಂತಿ ಬಟ್ಟೆಯಲ್ಲಿ ವೀರಭದ್ರೇಗೌಡನ ಬಟ್ಟೆ ತುಂಬ್ಕೊಂಡು ಬರ್ತಾ ಇರ್ತಾಳೆ. ಅದನ್ನು ನೋಡಿದ ವಿದ್ಯಾ, ಏನೇ ಇದು, ಎಲ್ಲಿಗೆ ಹೊಂಟಿದ್ಯಾ ಅಂತ ಕೇಳಿದಾಗ, ನಾನು ಬಟ್ಟೆ ಒಗೆಯಕ್ಕೆ ಹೊಂಟಿದ್ದೀನಿ ಅಂದಾಗ ವಿದ್ಯಾ ಹೇಳ್ತಾಳೆ, ನಿನ್ನ ಬಟ್ಟೆನೇ ನೀನು ಒಕ್ಕೊಳಕ್ಕಿಲ್ಲ, ಗೌಡ್ರ ಬಟ್ಟೆ ಒಗೆಯಕ್ಕೆ ಹೋಗ್ತಿದ್ಯಾ, ಕೊಡೇ ಇಲ್ಲಿ ಅಂತ ಕೇಳಿದಾಗ ನಾನು ಕೊಡೋದಿಲ್ಲ ಅಂತ ಜಗಳ ಆಗುತ್ತೆ. ಜಗಳ ಆದಾಗ ವಿದ್ಯಾ ಹೇಳ್ತಾಳೆ, ನಾನು ಗೌಡ್ರ ನಾನು ಇರಬೇಕಾದ್ರೆ ನೀನು ಯಾಕೆ ಆ ಕೆಲಸ ಮಾಡ್ತೀಯ ಅಂತ ಕಿತ್ಕೊಂಡು ಹೊರಟೋಗ್ತಾಳೆ ಹೋಗ್ಯಕ್ಕೆ. ಅದಾದಮೇಲೆ ವಿನಂತಿ ಸಿಟ್ಟಲ್ಲಿ ವೀರಭದ್ರೇಗೌಡ್ರನ್ನ ರೂಮ್ಗೆ ಹೋಗ್ಬಿಟ್ಟು ವೀರಭದ್ರೇಗೌಡ್ರಿಗೆ ಹೇಳ್ತಾಳೆ, ಹಿಂಗಾಯ್ತು ಮಾಮ, ಅದ್ರ ಜೊತೆಗೆ ಇನ್ನೂ ಸೇರಿಸಿ ಹೇಳ್ತಾಳೆ, ಅವಳು ನಿನ್ನ ಹೆಂಡ್ರಂತೆ, ಅವಳೇ ಎಲ್ಲ ಕೆಲಸ ಮಾಡ್ತಾಳಂತೆ. ಈ ಥರ ನೀನು ಮಾವ ಕೇಳ್ದೇ ಇರೋದಕ್ಕೆ ಅವಳು ಹಿಂಗೆ ಆಡ್ತಿರೋದು. ನಾಳೆ ದಿನ ನೀವು ಹಿಂಗೆ ಬಿಟ್ರೆ ಅವಳು ಹಿಂಗೆ ಬಂದು ನಿಮ್ಮನ್ನು ಏನಾದರೂ ಕೇಳ್ತಾಳೆ ಅಂತ ವೀರಭದ್ರೇಗೌಡ್ರಂಗೆ ಚೆನ್ನಾಗಿ ಸಿಟ್ಟು ಬರೋಂಗೆ ಚೆನ್ನಾಗಿ ಹೇಳ್ಬಿಟ್ಟು ಕಳಿಸ್ತಾಳೆ. ಈ ಕಡೆ ವಿದ್ಯಾ ಬಟ್ಟೆ ಎಲ್ಲ ಒಗೆದು ಟೆರೇಸಲ್ಲಿ ಒಣಗಾಕ್ತಾ ಇರ್ತಾಳೆ. ವೀರಭದ್ರೇಗೌಡರು ಬಂದು ಕೂಗ್ತಾರೆ ಅವಳ ನೇಮ್ನ. ಆಗ ಅವಳಿಗೆ ಭಯ ಆದಂಗಾಗಿ, ನೀವೇ ಗೌಡ್ರೆ, ನಾನು ಯಾರೋ ಅಂತ ಹೆದರ್ಕೊಬಿಟ್ಟೆ ಅಂದಾಗ, ಏನೇ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಬಟ್ಟೆ ಒಗಿತಿದ್ದೀನಿ ಗೌಡ್ರೆ ಅಂತ ಅಂದಾಗ, ನೀನು ಯಾಕೆ ನನ್ನ ಬಟ್ಟೆ ಮುಟ್ತೆ ಅಂತ, ಅಯ್ಯೋ ನಾನು ಮುಟ್ತಾನೆ, ಇನ್ಯಾರು ಮುಟ್ತಾರೆ, ನಾನು ನಿಮ್ಮ ಹೆಂಡ್ರು ಅಂತಾಗ, ಯಾರೇ ಹೆಂಡ್ರು ಅಂತ ಕೇಳಿದಾಗ, ನೀವು ನನಗೆ ಚಿನ್ನದ ತಾಳಿ ಕಟ್ತಾನೆ ಇರ್ಬೋದು, ಆದರೆ ಈ ಅರಿಶಿನದ ದಾರನೇ ನನಗೆ ತಾಳಿ, ನೀವೇ ನನ್ನ ಗಂಡ, ನಿಮ್ಮ ಕೆಲಸ ಎಲ್ಲ ಮಾಡೋ ಹಕ್ಕು ನಾನು ಒಬ್ಳಿಗೆ ಇರೋದು ಅಂತ ಅಂದಾಗ, ಗೌಡ್ರಿಗೆ ಸಿಟ್ಟು ಬಂದು ಅವಳ ಕೈಯಲ್ಲಿದ್ದ ಶರ್ಟ್ನ ಕಿತ್ಕೊಂಡು ಹರಿದಾಕ್ತಾರೆ. ನೀನು ಹಿಂಗೆ ಮಾಡಿದ್ರೆ ಈ ಶರ್ಟ್ಗಾಗಿದ್ದ ಗತಿನೇ ನಿನಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಇಲ್ಲೇನಾಗುತ್ತೆ ಅಂತಂದರೆ, ಈಶ್ವರಿ ಅವ್ರ ಮಗ ಮತ್ತು ಚಿತ್ರ ಎಲ್ಲರೂ ಡಿಸ್ಕಷನ್ ಮಾಡ್ತಿರ್ತಾರೆ. ಹೆಂಗವ್ವ ಇದರಿಂದ ನಾವು ಹೊರ್ಗಡೆಗೆ ಬರೋದು, ಹಂಗೆ ಹಿಂಗೆ ಅಂತ ಡಿಸ್ಕಷನ್ ಮಾಡ್ಬೇಕಾದ್ರೆ ಇವಳು ಈಶ್ವರಿ ಲೆಕ್ಕಪತ್ರದವ್ರನ್ನ ಕರೆಸಿರ್ತಾರೆ. ಲೆಕ್ಕಪತ್ರದವ್ರು ಬಂದು ಕೊಡ್ತಾರೆ ಲೆಕ್ಕಪತ್ರನ. ಅದರಲ್ಲಿ ಒಂದು ಹೋಟ್ಲು ಬಗ್ಗೆ ಇರುತ್ತೆ. ಏನಕ್ಕೆ ಹೋಟ್ಲು ಅಂತ ಅಂದರೆ, ಅವರು ಎಲೆಕ್ಷನ್ ಇದಕ್ಕೆ ಎಲ್ರಿಗೂ ಊಟ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಹೋಟ್ಲನ್ನ ನೇಮಿಸಿರ್ತಾರೆ. ಆ ಹೋಟ್ಲು ಬೇರೆ ಯಾರ್ದು ಆಗಿರಲ್ಲ, ವಿದ್ಯಾ ಅಪ್ಪ ಅಮ್ಮಂದು, ಅಂದರೆ ರತ್ನಿ ಅವರು ಆ ಹೋಟ್ಲನ್ನ ನಡೆಸ್ತಿರ್ತಾರೆ. ಈ ವಿಷಯ ಗೊತ್ತಾಗಿ ಈಶ್ವರಿ ಶಾಕು, ಏನಿಲ್ಲ ರತ್ನಿ ಹತ್ರ ಆಟೋನ ದುಡ್ಡಿತ್ತಾ ಹೋಟ್ಲು ಇಡೋ ಅಷ್ಟು ಅಂದಾಗ, ಲೆಕ್ಕಪತ್ರ ಒಂದು ಸ್ವಲ್ಪ ಗಲಿಬಿಲಿ ಮಾಡಿದಾಗ, ಏನು ಸತ್ಯ ಐತೆ ಅದು ಬೊಗಳಲ್ಲ ನನ್ನ ಹತ್ರ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ಬಿಡ್ತಾರೆ, ವೀರಭದ್ರೇಗೌಡರು ಅವ್ರ ಮನೆಗೆ ಹೋಗಿದ್ರಲ್ಲ ತವ್ರ ಮನೆಗೆ, ಆವಾಗ ಅವ್ರಿಗೆ ಅಂತ ಇಟ್ಕೊಟ್ಟಿರೋ ಹೋಟ್ಲು, ಅದು ಅವ್ರ ದುಡ್ಡು, ಯಾರಿಗೂ ಮನೇಲಿ ಹೇಳ್ಬೇಡ ಅಂತ ಹೇಳವ್ರೆ ಅಂತ ಹೇಳಿದಾಗ, ಈಶ್ವರಿ ಒಂದು ಪ್ಲ್ಯಾನ್ ಮಾಡ್ತಾಳೆ. ಏನಂತ ಅಂದರೆ, ಇನ್ನು ಮುಂದೆ ನಾನೇನು ಹೇಳ್ತೀನಿ ಅದನ್ನು ಮಾಡಬೇಕು ಅಂತ ಲೆಕ್ಕಪತ್ರಕ್ಕೆ ಹೇಳ್ಬಿಟ್ಟು, ನಾಳೆ ಬೆಳಿಗ್ಗೆ ನೀನು ಅದೇ ಹೋಟ್ಲಿಂದ ತಿಂಡಿ ತಗೊಂಡು ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಅದಾದಮೇಲೆ ಈ ಕಡೆ ವೀರಭದ್ರೇಗೌಡರು ಅವ್ರ ಅಮ್ಮನ ಫೋಟೋ ಹತ್ರ ಬಂದು ಅಳ್ತಿರ್ತಾರೆ. ಸೀರಿಯಲಲ್ಲೇ ಫಸ್ಟ್ ಟೈಮ್ ಅವ್ರ ಅಮ್ಮನ ಫೋಟೋನ ತೋರಿಸಿರೋದು. ಅವ್ರ ಅಮ್ಮ ಫೋಟೋ ಹತ್ರ ಬಂದುಬಿಟ್ಟು, ನಾನು ಬೇಕು ಅಂತ ಹಿಂಗೆ ಮಾಡಲಿಲ್ಲ, ಹಿಂಗೆ ಸುಳ್ಳು ಹೇಳಬೇಕು ಅಂತ ಹಿಂಗೆ ಮಾಡಲಿಲ್ಲ, ಹತ್ರ ನಾನು ಈ ವಿಷಯ ಮುಚ್ಚಿಡಬೇಕು ಅಂತ ನಾನು ಮಾಡಲಿಲ್ಲ, ಹೇಳೋಕ್ಕೆ ನನಗೆ ಟೈಮ್ ಸಿಗಲಿಲ್ಲ ಅಂತ ಅಳ್ತಾ ಇರ್ತಾರೆ. ಇದನ್ನು ನೋಡಿದ ಶಿವರಾಮೇಗೌಡರು ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅದಾದಮೇಲೆ ನಾಳೆ ಬೆಳಗ್ಗೆ ಆಗುತ್ತೆ. ನಾಳೆ ಬೆಳಗ್ಗೆ ಆದಮೇಲೆ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ತಿಂಡಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಶಿವರಾಮೇಗೌಡರು ಬರ್ತಾರೆ. ಶಿವರಾಮೇಗೌಡರು ಬಂದು ವೀರಭದ್ರೇಗೌಡ್ರನ್ನ ಹುಡುಕ್ತಾ ಇರ್ತಾರೆ. ಆಗ ಅವ್ರ ಹೆಂಡ್ತಿ ಮೋನ ಕೇಳ್ತಾರೆ, ಏನು ರೀ ಏನಾಯಿತು, ಏನೋ ಸಾನೇ ಬೇಜಾರಾಗಿದ್ದಂಗೆ ಇದ್ದೀರಾ, ಮನಸ್ಸಲ್ಲೇನೋ ಬೇಜಾರೈತೆ ಅನ್ನಿಸ್ತೈತೆ, ನಿಮ್ಮ ಮುಖದಲ್ಲಿ ಕಾಣಿಸ್ತೈತೆ ಅಂತ ಹೇಳಿ ಇವತ್ತಿನ ಎಪಿಸೋಡ್ ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ. ನಾಳಿನ ಎಪಿಸೋಡಲ್ಲಿ ಏನಂತ ಅಂದರೆ, ಕ್ವಾಟ್ಲೆ ಹೋಗಿ ವೀರಭದ್ರೇಗೌಡ್ರನ್ನ ಕರ್ಕೊಂಡು ಬರ್ತಾನೆ ತಿಂಡಿಗೆ. ಮಾವಯ್ಯ ನಿನ್ನನ್ನು ತಿಂಡಿ ಕರಿತಾವ್ರೆ ಅಂತ ಹೋಗಿ ಅವರೆಲ್ಲ ತಿಂಡಿ ತಿಂತಾ ಇರಬೇಕಾದ್ರೆ, ತಿಂಡಿ ಇವಳು ಹೇಳಿರ್ತಾಳಲ್ಲ ಈಶ್ವರಿ, ಆ ಹೋಟ್ಲಿಂದನೇ ತರಿಸಿರ್ತಾನೆ. ಆವಾಗ ಶಿವರಾಮೇಗೌಡರು ಕೇಳ್ತಾರೆ, ಯಾವ ಹೋಟ್ಲಿಂದನ ಇಡ್ಲಿ ತರಿಸ್ದೆ, ಚೆನ್ನಾಗೈತೆ ಅಂತ. ಆಗ ಲೆಕ್ಕಪತ್ರ ಹೇಳ್ಬಿಡ್ತಾನೆ, ವೀರಭದ್ರೇಗೌಡರು ಇಟ್ಕೊಟ್ಟಿದ್ರಲ್ಲ, ರತ್ನಿ ಅವ್ರಿಗೆ ಇಟ್ಕೊಟ್ಟಿದ್ರಲ್ಲ ಹೋಟ್ಲು, ಆ ಹೋಟ್ಲಿಂದ ಅಂತ. ಆವಾಗ ಶಿವರಾಮೇಗೌಡ್ರಿಗೆ ಸಿಟ್ಟು ಬರುತ್ತೆ. ಅದೇ ನಾಳೆ ಎಪಿಸೋಡಲ್ಲಿ ಆಗುತ್ತೆ ಅಂತ ತೋರಿಸಿದ್ದಾರೆ.